ಮೇಷ್ಟ್ರೆ ಮಲಗ್ತೀರಾ? ಯಾಕೋ ನಾನು ಮಲಗಬೇಕು? ನಿನಗೆ ಕಾಲು ಒತ್ತಿ ಒತ್ತಿ ಸುಸ್ತಾಗ್ಬಿಡ್ತಾ? ಇನ್ನೂ ಸ್ವಲ್ಪ ಹೊತ್ತು ಒತ್ತಿದ್ರೆ ನಿನ್ನ ಕೈ ಏನು ಸೌದೋಗುತ್ತಾನ? ಸೌದಾಗುತ್ತಾ? ಕೈ ಕೊಡು. ಅಲ್ಲ ಮೇಷ್ಟ್ರೆ, ನೀವು ತೂಕಡಿಸ್ತಾ ಇದ್ರಲ್ಲ, ನಿದ್ದೆ ಮಾಡ್ತೀರೇನೋ ಅಂತ ಕೇಳಿದೆ ಅಷ್ಟೇ. ನಾನು ನಿದ್ದೆ ಮಾಡ್ಬೇಕಾದ್ರೆ ನಿನ್ನ ಹತ್ರ ಹೇಳಿ ಕೇಳಿ ಮಾಡ್ಬೇಕನೋ? ಒತ್ತು. ಆಯ್ತು. ಹಾಗೇನಿಲ್ಲ ಅಮ್ಮ, ನನಗೆ ಓಕೆ. ಆದರೆ ಸ್ಕಂದಂಗೆ ಹಸು ತಡೆಯೋ ಶಕ್ತಿ ಇಲ್ವಲ್ಲ, ಏನು ಮಾಡೋದು? ಆ ಮೇಷ್ಟ್ರು ಮಾತೆತ್ತಿದ್ರೆ ಬೈತಾರೆ, ಹೊಳಿತಾರೆ. ಅಂಥವ್ರಿಗೆ ಊಟ ಹಾಕೊಟ್ಟು ತುಪ್ಪನೂ ಹಾಕೊಟ್ಟೆ. ನನಗೆ ಮಾತ್ರ ಏನೂ ಇಲ್ಲ. ಸ್ಕಂದ, ಹಠ ಮಾಡಬೇಡ್ವೋ. ನೀರು ಬೇಡ ಅಂದರೆ ಬೇಡ, ಹಾಲು ತಂದು ಕೊಡ್ತೀನಿ, ಕುಡಿದು ಮಲ್ಕೊಳ್ಳಿ ಆಯ್ತಾ? ಒತ್ತಿದ ಜಾಗದಲ್ಲೇ ಒತ್ತಿದ್ಯಲ್ಲೋ, ನಿಂತು ಕಾಲೆಲ್ಲ ನೋವು ಬಂದಿದೆ. ಸ್ವಲ್ಪ ಇಮಡಿ ಹೊತ್ತು, ಸ್ವಲ್ಪ ಪಾದ ಹೊತ್ತು. ಅಮ್ಮ, ಏನು ಅಷ್ಟು ಜೋರ ಓದ್ತಾ ಇದೆಯಾ? ಸ್ವಲ್ಪ ನಿಧಾನ ಓದ್ತಾವ. ಅಯ್ಯ ಮೂದೇವಿ, ಏನು ಹತ್ತಿ ತರ ಅಷ್ಟು ಮೆದುವಾಗಿ ಓದ್ತಾ ಇದೆಯಾ? ಸ್ವಲ್ಪ ಸರಿಯಾಗಿ ಓದ್ತಾವ. ತಪ್ಪಾಯ್ತು ಮೇಷ್ಟ್ರೆ, ಜೋರಾಗುವಲ್ಲ ನಿಧಾನಕ್ಕಲ್ಲ, ಮೀಡಿಯಮ್ ಆಗಿ ಓದ್ತೀನಿ. ನೀವು ಹಾಯಾಗಿ ನಿದ್ರೆ ಮಾಡಿ. ಎಲ್ಲಿಂದ ನಿದ್ದೆ? ನಿನ್ನ ಹೆಂಡತಿ ಉಪ್ಪು ಖಾರ ಸುರಿದು ಮಾಡಿರೋ ಅಡುಗೆನ ತಿಂದು ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಹೋಗಿ ಹಾಲು ತಗೊಂಬ. ಇರು, ಒಂದು ಲೋಟ ತಂದ್ಬಿಟ್ಟಿಯಾ? 2 ಲೋಟ ತಗೊಂಬ. ಅವಾಗಲೇ ಹೊಟ್ಟೆನು ತುಂಬೋದು, ಹೊಟ್ಟೆನು ತಂಪಾಗೋದು. ಸರಿ. ಗಿರಿ, ಮೇಷ್ಟ್ರು ಹಾಲು ಕೇಳ್ತಿದ್ದಾರೆ, ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀಯಾ? ಅಮ್ಮ, ನನಗಾಗಲೇ ಊಟ ಜಾಸ್ತಿ ಆಗಿ ಹೊಟ್ಟೆ ತುಂಬಿಟ್ಟಿದೆ. ನೀನು ಬೇರೆ ಹಾಲು ಕುಡಿ ಅಂತ ಒತ್ತಾಯ ಮಾಡ್ತೀಯಲ್ಲ. ಹೇಗಿದ್ರು ಮೇಷ್ಟ್ರು ಹಾಲು ಕೇಳ್ತಿದ್ದಾರೆ, ಅವ್ರಿಗೆ ಕೊಟ್ಬಿಡ್ತೀನಿ. ಅಪ್ಪ, ಅವ್ರಿಗೆ ಕೊಟ್ಬಿಡಿ. ಗಿರಿ, ಮೇಷ್ಟ್ರು 2 ಗ್ಲಾಸ್ ಕೇಳಿದ್ರು, ಇನ್ನೊಂದು ಗ್ಲಾಸು ಸಿಗತ್ತಪ್ಪ. ಸ್ಕಂದಂಗೂ ಏನು ಕುಡಿಯೋಕೆ ಇಷ್ಟ ಇಲ್ಲ, ಸುಮ್ಮನೆ ಅಮ್ಮ ಇಬ್ರಿಗೂ ಒತ್ತಾಯ ಮಾಡ್ತಿದ್ದಾರೆ. ಸ್ಕಂದ ಕೊಡ. ತಗೊಳ್ಳಿ. ಏನೋ ಇದು? ಹಾಲು ಮೇಷ್ಟ್ರೆ. ಇದನ್ನ ಹಾಲು ಅಂತಾರ? ಪಾನ್ಕ ತರ ಇದೆಯಲ್ಲೋ? ಇಷ್ಟೊಂದು ಸಕ್ಕರೆ ಹಾಕಿರೋ ಹಾಲನ್ನ ನಾನು ಕುಡಿದ್ರೆ ಇಲ್ದೇ ಇರೋ ಶುಗರ್ ಬಂದ್ಬಿಟ್ಟು ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ. ಅಯ್ಯೋ, ಮಕ್ಕಳಿಗೆ ಕೊಟ್ಟಿದ್ದನ್ನ ಎಮರ್ಜೆನ್ಸಿಲಿ ತಂದೆ. ಅವ್ರು ಹಸ್ಕೊಂಡಿದ್ರು, ನಮ್ಮ ಎಷ್ಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಇವ್ರು ಇದನ್ನೇ ಹೋಗಿದ್ಬಿಟ್ರಲ್ಲ. ಏನೋ ಯೋಚನೆ ಮಾಡ್ತಾ ಇದೀಯಾ? ನೀನ್ ಮಾಡಿದ್ನ ನೀನ್ ಅನುಭವಿಸ್ತೀಯಾ? ಹೋಗೋ, ಮಾಡಿದ್ದುಣ್ಣೋ ಮಾರಾಯ. ನಡಿಯೋ. ಅಮ್ಮ, ಮನೇಲಿ ತಿನ್ನಕ್ಕೆ ಬೇರೆ ಏನಾದ್ರೂ ಇದೆಯಾ? ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ಗಿರಿಜಾ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಟ್ಟರು, ತಗೊಳಮ್ಮ. ನೀವು? ನಾನು ಅಲ್ಲೇ ತಿನ್ಕೊಂಬಂದಮ್ಮ. ತಗೋಕದ ತಿನ್ನೋ. ಅಪ್ಪ, ದೇವ್ ದೊಡ್ಡವನು, ನನ್ನ ಮಕ್ಕಳನ್ನ ಹಸ್ಕೊಂಡು ಮಲ್ಗೋ ಹಾಗೆ ಮಾಡ್ಲಿಲ್ವಲ್ಲ, ಸತ್ಯ.
ಹೊಟ್ಟೆ ತುಂಬ್ತಾ? ಅಮ್ಮ ತಟ್ಟೆಯಲ್ಲಿಟ್ಟು ಕೈ ತೊಳ್ಕೊಂಡು ಮಲ್ಕೊಳ್ಳಿ ಹೋಗಿ. ಅಲ್ಲಮ್ಮ ಗಿರಿಜಾ, ಪ್ರಸಾದನೆಲ್ಲ ಮಕ್ಕಳಿಗೆ ಕೊಟ್ಬಿಟ್ಟಿಲ್ಲ, ನಿಮ್ಮಿಬ್ರಿಗೂ ಸ್ವಲ್ಪ ಇಟ್ಕೋಬೋದಿತ್ತಲ್ವಾ? ಮಾವ, ಪ್ರಸಾದ ಒಂದ್ ಅಗಳು ತಿಂದ್ರು ಆ ದೇವ್ರ ಆಶೀರ್ವಾದ ಸಿಕ್ಕ ಹಾಗೆ. ಸಾರಿ ಗಿರಿ, ಮಕ್ಕಳದು ಊಟ ಆಗಿಲ್ಲ ಅಂತ ನನಗೆ ಗೊತ್ತು. ಅವರು ಕೊಟ್ಟಿದ್ದ ಹಾಲನ್ನು ಕಿತ್ಕೊಂಡು ಹೋಗ್ಬಿಟ್ಟೆ. ಹಸ್ಕೊಂಡು ಮಲ್ಕೊಂಡ್ರ? ಇಲ್ಲ ರೀ, ಮನೆ ಕಂಡಿರು, ಅದು ಇಲ್ಲ ಅಂದಿದ್ರೆ ಎಂತ ಗತಿ? ಇಂಥ ಟೈಮಲ್ಲಿ ನೀನು ನಮ್ಮ ಮನೆನ ಮರ್ತ್ ಬಿಡ್ತೀಯ ಅಲ್ವಾ? ಇರ್ಲಿ ಬಿಡು, ಯಾವತ್ತಿದ್ರು ನಾನು ನನ್ ಗಂಡ ನಿನಗೆ ಹೊರಗಿನೋರಲ್ವಾ, ಅದಕ್ಕೆ ಹೀಗೆಲ್ಲ ಮಾಡ್ತೀಯಾ? ಗೌರಿ, ಹಾಗೆಲ್ಲ ಏನೂ ಇಲ್ಲ ಕಣೆ. ರಾತ್ರಿ ತುಂಬಾ ಲೇಟ್ ಆಗಿತ್ತಲ್ವಾ, ಅದಕ್ಕೆ. ಹಂಗಂದಳಿ ಮಕ್ಕಳನ್ನ ಖಾಲಿ ಹೊಟ್ಟೆ ಮಲ್ಕಿದ್ರೆ ಪ್ರಸಾದ ಏನು ಹೊಟ್ಟೆ ತುಂಬಿಸುತ್ತಾ? ಇದನ್ನ ಹಿಂಗೆ ಬಿಟ್ರೆ ಆತಿಲ್ಲ. ಎಲ್ಲಿ ಆ ಮೇಷನ್ ಕರ್ರಿ, ನಾನೇ ಮಾತಾಡ್ತೇವ್ರು. ಕಾಶಿ ಅವ್ರೆ, ಮೊದಲೇ ಅವ್ರು ಕೋಪಿಸ್ರು, ಇದೆಲ್ಲ ಯಾಕೆ ಬೇಕು? ಗಿರ್ಜಮ್ಮ, ನಿಮ್ಗೆ ಇದೆಲ್ಲ ಗೊತ್ತಾತಿಲ್ಲ, ಸುಮ್ಮನೆ ಕಣ್. ಮೇಷ್ಟ್ರೆ, ಏ ಮೇಷ್ಟ್ರೆ, ಬಂದೆ. ಏನಯ್ಯ ಗಂಟ್ಲಾರ್ಕೋತಿದ್ಯಾ? ಏನ್ ಹೇಳೋ? ಅಲ್ಲ, ನಿಮ್ಮನ್ನ ಮೇಷ್ಟ್ರಂದಳಿ ಕರೀತ್ರಲ್ಲ, ಹುದ್ದೆಗಾದ್ರೂ ಮರ್ಯಾದೆ ಕೊಡಿ. ಸ್ಟೂಡೆಂಟ್ಗೆ ನೀತಿ ಕೊಡ್ಕೆ ವಿನ ಹಿಂಸೆ ಅಲ್ಲ. ಓಹೋ, ಹಿಂಸೆ ಆಗ್ತಿದ್ಯಾ? ಹಿಂಸೆ ಏನಮ್ಮ? ಚಿಬು ಇಲ್ದೇ ಇರೋ ಸಮಯದಲ್ಲಿ ನೀನು ಇವ್ರಿಗೆ ಕಿವಿ ಚುಚ್ತಾ ಇದೀಯಾ? ಸೇವೆ ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೆ ಕರ್ಸ್ಕೋಬೇಕು? ಮೊದ್ಲ ಅವಿವೇಕಿ ಬರ್ಲಿ, 4 ಹೊಡೆದು ಬುದ್ಧಿ ಕಲಿಸ್ತೀನಿ. ನೋಡಿ, ನಮ್ ಬಾವನ್ ಬಗ್ಗೆ ಇನ್ನೊಂದ್ ಮಾತಾಡ್ಬೇಡಿ. ಎಷ್ಟು ಅಂತ ನಾವು ಸಹಿಸ್ಕೊಂಡಿರೋದು? ಎಲ್ಲದಕ್ಕೊಂದ್ ಮಿತಿ ಅನ್ನೋದು ಇರುತ್ತೆ. ನಾನು ಯಾರು ಗೊತ್ತಿತ್ತಾ? ಪೊಲೀಸ್. ನೀವು ಎಂತ ಮಾಡ್ತೀರೋ, ಎಲ್ಲಿಗೆ ಹೋಗ್ತೀರೋ ನಂಗೆ ಗೊತ್ತಿಲ್ಲ. ಆದ್ರೆ ಈ ಮನೆಯಲ್ಲಂತೂ ಇಪ್ಪಕ್ಕಾಗ ಅಷ್ಟೇ. ಇದು ನನ್ನ ಶಿಷ್ಯನ್ ಮನೆ, ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ತಿಳ್ಕಣೆ. ಕಾಶಿ ಅವ್ರೆ, ದಯವಿಟ್ಟು ಸುಮ್ಮನೆ ಇರಿ. ಮೇಷ್ಟ್ರೆ, ಇವ್ರು ಹೇಳಿದ್ನೆಲ್ಲ ನೀವು ಮನ್ಸಿಗೆ ಹಾಕೋಬೇಡಿ. ಅಯ್ಯೋ ಅಮ್ಮ, ನೀನು ಮುಂದ್ಗಡೆಯಿಂದ ಉಗ್ಸಿ ಹಿಂದ್ಗಡೆ ಬಂದ್ಬಿಟ್ಟು ಏನು ಆಗದೆ ಇರೋ ತರ ನಿಂತ್ಕೊಂಡ್ಬಿಡ್ತೀಯ. ನೀವೆಲ್ಲ ಉದ್ದಾರ ಆಗ್ತೀರಾ, ಹಾಳಾಗಿ ಹೋಗ್ತೀರಾ. ಆಡೋ ಮಾತ್ ನೋಡಿ, ಛೀ! ನೀವ್ ಹೀಗ್ ಮಾಡೋದಕ್ಕೇನೆ ನಿಮ್ ಮಕ್ಳು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿರೋದು. ಗೌರಿ, ನನ್ನನ್ನ ಹೊರಗೆ ಬಿಸಾಕಕ್ಕೆ ಮಕ್ಕಳಾದ್ರೂ ಇದಾರೆ, ನಿಮ್ಗೆ ಅವರು ಇಲ್ವಲ್ಲ? ನಿಮಗೆ ಮಕ್ಕಳಿಲ್ಲ, ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಾ? ಸಾಕು, ಇನ್ ಒಂದ್ ಮಾತು ಆಡ್ಬೇಡಿ ನೀವು. ನಿಮ್ಮಂತವ್ರ ಬಾಯಲ್ಲಿ ಬರೋ ಮಾತಾ ಇದು? ನೀವ್ ನನ್ ಗಂಡಗೆ 2 ಅಕ್ಷರ ಕಲ್ಸಿರ್ಬೋದು, ಹಾಗಂತ ನೀವ್ ಅಂತಿದ್ದೆಲ್ಲ ಅನ್ಸ್ಕೊಂಡಿರೋದಕ್ಕಾಗಲ್ಲ. ನೀವೇನ್ ಭಗವಂತನ ಎಲ್ಲವನ್ನೂ ಸಹಿಸ್ಕೊಂಡಿರೋದಕ್ಕೆ? 2 ಅಕ್ಷರ ಕಲ್ಸ್ದವನು ಕೂಡ ಭಗವಂತನ್ಗೆ ಸಮ ಕಣಮ್ಮ. ಆದ್ರೆ ಭಗವಂತ ಯಾವತ್ತೂ ನಿಮ್ ತರ ಮಾತಾಡಲ್ಲ. ನನ್ನ ಮನೆ ಕರ್ಸ್ಬಿಟ್ಟು ಅವಮಾನ ಮಾಡ್ತಿದ್ದಾನಲ್ಲ ನಿನ್ ಗಂಡ.
ನಾನು ಶಾಪ ಕೊಡ್ತಾ ಇದ್ದೀನಿ. ನಿಮ್ ಮನೆಗೆಲ್ಲ ಬೆಂಕಿ ಬೀಳುತ್ತೆ, ನಿನ್ ಗಂಡನ ಬಾಯಿಗೆ ಹುಳ ಬೀಳುತ್ತೆ. ಸಾಕು, ನನ್ ಗಂಡನ್ ಬಾಯಿಗೆ ಹುಳ ಬೀಳತ್ತೆ ಅಂತ ಹೇಳ್ತಿದ್ದೀರಾ? ನಿಮ್ಮನ್ನ ಅವರು ದೇವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವರು ನಿಜವಾದ ದೇವ್ರು. ಅವ್ರ ಬಗ್ಗೆನೇ ಇಷ್ಟ ಅಸಹ್ಯವಾಗಿ ಮಾತಾಡ್ತಿದ್ದೀರಾ ಅಂದ್ರೆ ನಿಮಗೆ ಈ ಮನೆಯಲ್ಲಿ ಜಾಗ ಇಲ್ಲ. ತಾವಿನ್ನೂ ಹೊರಡಬಹುದು. ಗಿರಿ ಗಿರಿ, ಯಾರು ಹೊರಡ್ಬೇಕು? ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀನಿ? ಏನಾಯ್ತು? ಅಲ್ಲ ರೀ, ಇವ್ರು ಏನೇನೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ? ಪಾಪ ಕಾಶಿಕ್ ಅವ್ರಿಗೆ ಮಕ್ಳಿಲ್ಲ ಅನ್ನೋದನ್ನ ಆಡ್ಕೊಂಡಿದ್ದು ಅಲ್ದೆ ನಿಮ್ ಬಾಯಿಗೆ ಹುಳ ಬೀಳಿ ಅಂತ ಹೇಳ್ತಾರಲ್ಲ. ಭಗವಂತ ನೀನೇ ನೋಡ್ಕೋತಾನೆ. ಆ ಭಗವಂತನೇ ನೋಡ್ಕೋತಾನೆ. ಶಿವು, ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ನನ್ನನ್ನ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗು. ನೀನು ನನ್ನ ಜೊತೆಗೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಬರ್ಬೇಕಷ್ಟೇ. ಮಿಸ್ಟ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ಪದೇ ಪದೇ ಹೇಳಕ್ಕಾಗಲ್ಲ ಕಣಯ್ಯ. ಕೊಟ್ಟು ಮಾತನ್ನ ಉಳ್ಸ್ಕೊಳಕ್ಕಾಗಲ್ಲ ಅಂದ್ರೆ ಹೇಳು. ನಾನು ಒತ್ತಲಿಂದ ಆ ಕಡೆ ಕಾಲಿಡ್ತೀನಿ. ಕೊಟ್ಟು ಮಾತನ್ನ ಉಳ್ಸ್ಕೋತೀಯ ಅಂದ್ರೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಮನೆಯಿಂದ ಆಚೆ ನಡಿ. ಮಿಸ್ಟ್ರೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಕೂತು ಮಾತಾಡೋಣ. ಇನ್ನು ಕೂತ್ಕೊಂಡು ಮಾತಾಡೋದಕ್ಕೆ, ನಿಂತ್ಕೊಂಡು ಮಾತಾಡೋದಕ್ಕೆ ಏನು ಉಳಿದಿಲ್ಲ ಕಣಯ್ಯ. ನೀನ್ ನನಗೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆಗೆ ಬರ್ತೀಯಾ ಅಥವಾ ವಚನ ಭ್ರಷ್ಟ ಆಗ್ತೀಯಾ? ನೀನೇ ಯೋಚನೆ ಮಾಡು. ನೀವು ಈ ಥರ ಹೇಳಿದ್ರೆ ನಾನು ಏನು ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ತಡೀರಿ. ರೀ ರೀ, ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟೆ ಭಗವಂತ ನನ್ನ. ನನಗೆ ವಿದ್ಯೆ ಕಲಿಸ್ಕೊಟ್ಟು ಗುರುಗಳು ಅನ್ನೋ ಕಾರಣಕ್ಕೆ ಎಲ್ಲ ಸಹಿಸ್ಕೊಂಡೆ. ಅವ್ರು ಬೈದ ಬೈಗಳನ್ನ ಮಂತ್ರಾಕ್ಷತೆ ಅಂತ ತಿಳ್ಕೊಂಡೆ. ಈಗ ನಿನ್ನನ್ನು ನೋಡ್ಕೊಳ್ಳೇಬೇಕು ಅಂದ್ರೆ ಈ ಮನೆ ಬೇಡ, ಬೇರೆ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಲಿ? ನಾನೇ ಜೀವ, ನನ್ನಿಂದನೇ ಜೀವನ ಅಂತ ನಂಬಿರೋ ನನ್ನ ಸಂಸಾರದ ಜೊತೆ ಇರ್ಬೇಕಾ, ಅಥವಾ ನನ್ನ ಕೈ ಹಿಡಿದು ತಿದ್ದಿ ವಿದ್ಯೆ ಬುದ್ಧಿ ಕಲಿಸಿದ್ದು ಗುರುಗಳ ಜೊತೆ ಇರ್ಬೇಕಾ? ಎಂತ ಸಂದರ್ಭದಲ್ಲಿ ನನ್ನನ್ನು ಸಿಕ್ಕಾಕ್ಸಿದ್ಯಾ ಭಗವಂತ. ಈಗ ನಾನು ಏನ್ ಮಾಡ್ಲಿ ಅಂತಾನೆ ತೋಚ್ತಾ ಇಲ್ಲ. ನನ್ನ ಅಂತರಾತ್ಮ ಕತ್ಲಲ್ಲಿ ಕೂತಿದೆ, ದಾರಿ ಕಾಣದೆ ದಿಕ್ಕೆಟ್ಟಿದ್ದೀನಿ. ದಯವಿಟ್ಟು ಬಂದು ನನಗೆ ದಾರಿ ತೋರಿಸು ಭಗವಂತ. ಭಗವಂತ ಯಾಕೆ ಭಗವಂತ ಇವತ್ತಿಷ್ಟು ಸರಿ ಕೂಗ್ತಾ ಇದ್ದೀನಿ? ಯಾಕೆ ನೀನ್ ಬರ್ತಾ ಇಲ್ಲ? ನಿನ್ನ ಸ್ನೇಹಿತ ಗೊಂದಲದಲ್ಲಿರೋದು ನಿನಗೆ ಕಾಣ್ತಾ ಇಲ್ವಾ? ದಯವಿಟ್ಟು ಬಾ ಭಗವಂತ, ಪ್ಲೀಸ್ ಬಾ ಭಗವಂತ. ಭಗವಂತ, ಗುರುನ ಸಂಸಾರ ಅನ್ನೋ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡೋದಿಲ್ವಾ? ನಾನಿಷ್ಟು ಕರೆದ್ರು ನೀನು ಬರ್ತಾ ಇಲ್ಲ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಇರ್ಲಿ, ನನ್ನೊಳಗೂ ನೀನೇ ಅಲ್ವಾ ಇರೋದು. ನೀನೇನು ನುಡಿಸ್ತೀವೋ ಅದನ್ನೇ ನಾನು ಮಾತಾಡ. ಏನಾಗ ನೀನೇ ನೋಡ್ಕೊ. ಏನ್ ನಿರ್ಧಾರ ಮಾಡ್ದೆ ಕಣಯ್ಯ? ರೀ, ಇವ್ರ ಮಾತು ಕೇಳ್ಬೇಡಿ. ಇಷ್ಟಾದವರು ಎಲ್ರೂ ಉದ್ಧಾರ ಮಾಡ್ಬೇಕೆ ಹೊರತು ಸಂಸಾರನ ಒಡಿಬಾರ್ದು. ಕಾಶಿ, ಗೌರಿ, ನಮ್ಮ ಮೇಷ್ಟ್ರು ಕೋಪಿಷ್ಟ್ರು. ಕೋಪದಲ್ಲಿ ಏನೋ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅವ್ರ ಪರವಾಗಿ ನಾನು ಕ್ಷಮೆ ಕೇಳಿ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವ್ ಯಾಕ್ರಿ ಕ್ಷಮೆ ಕೇಳ್ತಿದ್ದೀರಾ? ಗಿರಿ, ನಿನ್ನೆದ್ರಿಗೆ ನಿನ್ನ ಗಂಡನ ಯಾರಾದರೂ ಏನಾದರೂ ಅಂದ್ರೆ ನಿನಗೆ ನೋವಾಗೋದು ಸಹಜ. ಆದರೆ ನಮ್ಮ ಮೇಷ್ಟ್ರು ಮನ್ಸಾರೆ ಆ ಮಾತು ಹೇಳಿರಲ್ಲ, ಕೋಪದಿಂದ ಹೇಳಿರ್ತಾರೆ. ಅವ್ರು ನನಗೆ ಬೈಯೋದಕ್ಕೆ ಅವ್ರಿಗೆ ಸಂಪೂರ್ಣ ಹಕ್ಕಿದೆ. ಆದರೂ ನಿನ್ನ ಮನ್ಸಿಗೆ ನೋವಾಗಿದೆ.
ತಪ್ಪಾಗಿದೆ ಕ್ಷಮ. ಬನ್ನಿ ಮಿಸ್ಟರ್. ರೀ ಇಲ್ಲಕ್ರೆ ಹೋಗ್ತಿದ್ದೀರಾ? ಗಿರಿ, ನಮ್ಮ ಮೇಷ್ಟ್ರು ಇಲ್ಲಿರೋಷ್ಟು ದಿವಸ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಇವ್ರ ಜೊತೆನೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವ್ರ ಜೊತೆ ಹೋದ್ರೆ ಏನ್ರಿ ಸಿಗುತ್ತೆ ನಿಮ್ಗೆ? ಹಾಗಾದ್ರೆ ಅಕ್ಕನ್ ಮದ್ವೆ ಆಗುವಾಗ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಅದಕ್ಕೇನ್ ಹೇಳ್ತೀರಾ? ಈ ಮನೆ ನಡೆಸೋದಕ್ಕೆ ಏನೇನು ವ್ಯವಸ್ಥೆ ಬೇಕು ನಾನು ಎಲ್ಲೇ ಇದ್ರೂ ಮಾಡ್ತೀನಿ. ನನ್ನಿಂದ ಈ ಮನೆಯವರಿಗೆ ಯಾವ ತೊಂದರೆನೂ ಆಗೋದಿಲ್ಲ. ಬನ್ನಿ ಮಿಸ್ಟರ್. ರೀ ಬಿಟ್ಟು ಹೋಗ್ಬೇಡ್ರಿ. ನೀವೇ ಈ ಮನೇಲಿ ಇರಲ್ಲ ಅಂದ್ರೆ ನಾವ್ ಹೇಗ್ರಿ ಇರಕ್ಕಾಗತ್ತೆ? ಇವ್ರು ಉಳ್ಕಂದು ಊಟದ ವ್ಯವಸ್ಥೆ ಎಲ್ಲ ನಾನು ಕಣ್ಕತ್ತೆ. ಅರೆ ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ ಮರ್ರೆ. ಬಾವಾ ಪ್ಲೀಸ್ ಬಾವಾ, ನಮ್ಮ ಮಾತು ಕೇಳಿ. ರೀ ನಿಮ್ ಈ ವಿಚಾರದಲ್ಲಿ ಇನ್ನೊಂದು ಮಾತಾಡಿದ್ರು ನನ್ನ ಮೇಲೆ ಆಣೆ. ಬನ್ನಿ ಬೇಕು. ಬನ್ನಿ ಮೇಷ್ಟ್ರೆ, ದಯವಿಟ್ಟು ನೊಂದ್ಕೋಬೇಡಿ. ನಾನು ಕೊನೆ ಉಸಿರಿರೋವರೆಗೂ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ನನ್ನ ಹೆತ್ತ ತಂದೆಗಿಂತ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ಪೂಜಿಸೋ ಭಗವಂತನಿಗಿಂತ ನಿಮ್ಮನ್ನ ಎತ್ತರದ ಸ್ಥಾನದಲ್ಲಿ ಇಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕೊಟ್ಟ ಮಾತನ್ನ ನಾನು ತಪ್ಪೋದಿಲ್ಲ. ನನ್ನ ಕುಟುಂಬಕ್ಕೇನು, ನನ್ನ ಕುಟುಂಬ ನೋಡ್ಕೊಳ್ಳೋದಕ್ಕೆ ನನ್ನ ಸ್ನೇಹಿತ ಇದ್ದಾನೆ. ಆದ್ರೆ ನಿಮ್ಮನ್ನ ನಾನು ನೋಡ್ಕೊಳ್ತೀನಿ. ಮೇಷ್ಟ್ರೆ ಮೇಷ್ಟ್ರೆ, ಅರೆ ನನ್ನ ಮಾತಿಂದ ನೋಂದ್ಕೊಂಡು ಹೊರಟ್ಬಿಟ್ರಾ? ಮೇಷ್ಟ್ರೆ ಮೇಷ್ಟ್ರೆ, ಭಗವಂತ ನಿನ್ನ ಹತ್ರ ಆಮೇಲೆ ಮಾತಾಡ. ನಮ್ಮ ಮೇಷ್ಟ್ರು ಬೇಜಾರು ಮಾಡ್ಕೊಂಡು ಹೊರಟೋಗಿದ್ದಾರೆ. ಅವ್ರನ್ನ ಹುಡುಕಿ ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಆಗೋದಿಲ್ಲ ಶಿವಪ್ರಸಾದ್. ಪ್ಲೀಸ್ ಭಗವಂತ, ನಮ್ಮ ಮೇಷ್ಟ್ರು ಮಗು ತರ ಪಾಪ. ಅವರು ಸಣ್ಣ ಸಣ್ಣ ವಿಚಾರಕ್ಕೂ ಹಠ ಮಾಡ್ತಾರೆ. ಇಲ್ಲೇ ಎಲ್ಲೋ ಹೋಗಿ ಕೂತಿರ್ಬೇಕು. ಅವ್ರನ್ನ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಒಂದೇ ಒಂದ್ ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಶಿವಪ್ರಸಾದ್, ನಿನ್ ಗುರುಗಳನ್ನ ನೀನ್ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅವ್ರು ಈಗಾಗಲೇ ಸೋತೋಗಿದ್ದಾರೆ. ಹಾಗೆಲ್ಲ ಹೇಳ್ಬೇಡ ಭಗವಂತ. ಅವರು ನನ್ನ ಗುರುಗಳು, ನನಗೆ ದೇವ್ರ ಸಮಾನ. ಏನೋ ಬೇಜಾರಾಗಿ ಹೊರಟೋಗಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಒಂದೇ ಒಂದ್ ನಿಮಿಷ. ನಿನಗಿನ್ನೂ ಗೊತ್ತಾಗ್ಲಿಲ್ಲ ಶಿವಪ್ರಸಾದ್? ಸರಿ, ನಿನ್ ದಾರಿಲೇ ಹೇಳಿ. ಗುರುವಿನಲ್ಲಿ ಭಗವಂತನನ್ನ ಕಾಣೋ ನಿನಗೆ ಭಗವಂತನಲ್ಲಿ ಗುರುವನ್ನ ಕಾಣೋ ಶಕ್ತಿ ಇಲ್ಲದೆ ಹೋಯ್ತಾ? ಭಗವಂತ, ನನ್ನ ಗುರುಗಳಾಗಿ ಬಂದಿದ್ದು ನೀನಾ? ಅಯ್ಯೋ, ನನ್ನನ್ನು ತಿದ್ದಕ್ಕೆ ಅಂತ ನನ್ನ ಗುರುವಾಗಿ ಬಂದ ನಿನ್ನನ್ನ ನಾನೇ ಕಂಡಿಡಿಲಿಲ್ವಾ? ಕಂಡಿಡಿಯಕ್ಕಾಗದೆ ಸೋತು ಹೋದ್ನ. ಸೋತಿದ್ದು ನೀನಲ್ಲ, ಪರೀಕ್ಷೆ. ಸೋತಿದ್ದು ನೀನಲ್ಲ, ಕಷ್ಟ.
ಸೋತಿದ್ದು ನೀನಲ್ಲ, ಗೊಂದಲ. ಸೋತಿದ್ದು ನೀನಲ್ಲ, ಸೋಲ್. ಅರ್ಥ ಆಗ್ಲಿಲ್ಲ ಭಗವಂತ. ನಿನ್ನನ್ನು ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ನೀನು ಒಳ್ಳೆತನನ ನೋಡಿ ಪರೀಕ್ಷೆ ಸೋತ್ಹೋಯ್ತು. ನಿನಗೆ ಕಷ್ಟ ಕೊಟ್ಟು ನಿನ್ನ ಸಂಯಮನ ನೋಡಿ ಕಷ್ಟ ಸೋತ್ ಹೋಗಿದ್ದು. ಒತ್ತಡದಲ್ಲಿದ್ದಾಗ ನಿನ್ನ ಆಯ್ಕೆಯ ದಾರಿ ಯಾವುದು ಎಂದು ತಿಳಿಯುವ ವಿಧಾನದಲ್ಲಿ ಗೊಂದಲ ಸೋತು ಹೋಗಿ ನಿನ್ನನ್ನು ಸೋಲಿಸುವ ಭರದಲ್ಲಿ ಸೋಲೇ ಸೋತು ಗೆಲುವು ನಿನ್ನ ಮುಡಿಗೇರಿ.